ನಮಸ್ಕಾರ ವೀಕ್ಷಕರೇ, ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅನುಕೂಲವಾಗುವಂಥ ಒಂದು ತಿಂಡಿ ಹೇಳ್ಕೊಡ್ತೀನಿ ನೋಡಿ. ಇದು ಊಟದ ಜೊತೆಗೆ, ಅನ್ನದ ಜೊತೆಗೆ, ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಹಣ್ಣಾಗಿರೋವಂಥ ಕಾಳುಮೆಣಸು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಕಲ್ಲಲ್ಲಿ ರುಬ್ಬಿದ್ರೆ ಭಾಳ ಒಳ್ಳೆಯದು. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಳುಮೆಣಸಿನ ಹಣ್ಣು, ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಕ್ಲೀನಾಗಿ ಬೀಸಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿಲಿ ರುಬ್ಬಿ ಒಳ್ಕಲ್ಲಲ್ಲಿ ರುಬ್ಬಿದ್ರೆ ಭಾಳ ಒಳ್ಳೆಯದು. ಈ ಒಳ್ಕಲ್ಲು ಸದ್ಯಕ್ಕೆ ರುಬ್ಬಿ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ, ಹಾಗಾಗಿ ಸದ್ಯಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ತಾಯಿದ್ದೀವಿ. ಈ ರುಬ್ಬಿರೋ ಮಿಶ್ರಣವನ್ನು ಒಂದು ಬಾಣಲೆಗೆ ಹಾಕಿ ಬಿಸಿ ಮಾಡಬೇಕು. ಇದು ಕಪ್ಪು ಬಣ್ಣ, ಕಂದು ಬಣ್ಣವರೆವರೆಗೂ ಬಿಸಿ ಮಾಡಬೇಕು. ಈ ರುಬ್ಬಿರೋ ಮಿಶ್ರಣಕ್ಕೆ ಸ್ವಲ್ಪ ಮತ್ತೆ ಹುಣಸೆ ಹಣ್ಣು ಹಾಕಿ, ಒಂದು ಸಣ್ಣ ಉಂಡೆ ಬೆಲ್ಲ ಸಣ್ಣ ಉರಿಲಿ ಗುಟಾಯಿಸ್ತಾ ಇರಬೇಕು. ಸ್ವಲ್ಪ ನೀರು ಹಾಕಬೇಕು. ಇದನ್ನು ಗಾಳಿ ಆಡದೇ ಇರೋಂಥ ಭರಣಿ ಒಳಗಿಟ್ಟರೆ 2 ವರ್ಷ ಆದರೂ ಹಾಳಾಗಲ್ಲ ನೋಡಿ. ಸ್ವಲ್ಪ ಬೆಲ್ಲದ ಉಂಡೆಗಳನ್ನು ಹಾಕಿದ್ದೀನಿ. ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಕಾಳು ಮೆಣಸಿನ ಹಣ್ಣಿನ ಒಂದು ರುಬ್ಬಿದಂಥ ಮಿಶ್ರಣ. ಇದನ್ನು ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು. ಇದು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಬೇಕು. 2 ವರ್ಷ ಇಟ್ಟರು ಏನಾಗಲ್ಲ. ಮಳೆಗಾಲದಲ್ಲಿ ಮೈಕೈ ನೋವು, ಥಂಡಿ ಇದ್ದರೆ ಒಂದೊಂದು ಚಮಚನ ಬಿಸಿ ಅನ್ನದ ಜೊತೆಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಜೊತೆ ಹಾಕೊಂಡು ಊಟ ಮಾಡಬೇಕು ನೋಡಿ. ಮೊದಲಿನಕ್ಕಿಂತ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇನ್ನೂ ಹೊಂಬಣ್ಣ, ಕಪ್ಪು ಬಣ್ಣ, ಕಾಫಿ ಬಣ್ಣ ಬರುತ್ತೆ. ಅಲ್ಲಿ ತನಕ ಇದನ್ನು ಬೇಯಿಸ್ಬೇಕು ಸಣ್ಣ ಉರಿ ಒಳಗೆ. ನೋಡಿ ಹೇಗೆ ಕುರಿತಾ ಇದೆ, ಬೆಲ್ಲ ಕರಗ್ತಾ ಇದೆ, ಹುಣಸೆಹಣ್ಣು ಸಹ ಮಿಕ್ಸ್ ಆಗ್ತಾ ಇದೆ. ಬೆಲ್ಲ, ಉಪ್ಪು, ಹುಳಿ, ಖಾರ 4 ಧಾತುಗಳು ಇದರಲ್ಲಿದೆ. ನಮ್ಮ ಅಜ್ಜಿ ಕಾಲದ ಅಡುಗೆ. ಮೈಕೈ ನೋವು ಆದರೆ ಒಂದೊಂದು ಚಮಚ ಹಾಕೊಂಡು ಊಟ ಮಾಡ್ಬೋದು. ಉಪ್ಪಿನಕಾಯಿ ಥರ ನೆನೆಸ್ಕೋಬೋದು. ಗಾಳಿ ಆಡದೇ ಇರೋಂಥ ಗ್ಲಾಸಿನ ಭರಣಿಗಳಲ್ಲಿ ಶೇಖರಿಸಿಡೋದು ಭಾಳ ಒಳ್ಳೆಯದು. ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಅದು ಹೊಂಬಣ್ಣ ಬರುತ್ತೆ. ಅಲ್ಲಿವರೆಗೂ ಸಣ್ಣ ಉರಿಲಿ ಬೇಯಿಸ್ತಾ ಇದೆ. ಮೆಣಸಿನ ಹಣ್ಣಿನ ತಂಬಳಿ ಅಂತ ನಮ್ಮ ಅಜ್ಜಿ ಮನೆ ಅಡುಗೆ ಇದು. ನಿಮಗೆ ನಮ್ಮ ಅಡುಗೆ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನಾದರೂ ಒಪ್ಪು ತಪ್ಪು ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಮತ್ತೆ ನಾವು ಸುಧಾರಿಸ್ಕೊಂಡು ಮತ್ತೆ ಬೇರೆ ಥರ ಮಾಡ್ತೀವಿ. ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ.